ಯತ್ನಾಳ್ ಆ್ಯಂಡ್ ಟೀಮ್ ಬಾಗಲಕೋಟೆಗೆ ಬಂದಿದ್ದು ಬಿಜೆಪಿಯನ್ನು ಸೋಲಿಸೋದಕ್ಕ. ಅವ್ರು ಬಂದಿರೋದೇ ಬಿಜೆಪಿಯನ್ನು ಸೋಲಿಸೋದಕ್ಕೆ ಅಂತ ಯಡಿಯೂರಪ್ಪ ಈಗ ಸಿಟ್ಟಿಗೆದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಬಿಜೆಪಿಗೆ ತೊಂದರೆ ಮಾಡಿದ್ದು ಏನೇನು ಯತ್ನಾಳ್ ಆ್ಯಂಡ್ ಟೀಮ್? ಇವ್ರನ್ನ ಬಾಗಲಕೋಟೆಗೆ ಇನ್ವೈಟ್ ಮಾಡಿದ್ಯಾ? ಬಾಗಲಕೋಟೆಯಲ್ಲಿ ಬಿಜೆಪಿ ಸೋತ್ರೆ ಯತ್ನಾಳ್ ಆ್ಯಂಡ್ ಟೀಮ್ ಅವರೇ ಕಾರಣ. ಲೇಡೀಸ್ ಅಂಡ್ ಜೆಂಟಲ್ಮನ್, ಯತ್ನಾಳ್ ಆ್ಯಂಡ್ ಟೀಮ್ ಬಾಗಲಕೋಟೆಗೆ ಬಂದಿದ್ದು ಬಿಜೆಪಿಯನ್ನು ಸೋಲಿಸೋದಕ್ಕ. ಎಸ್, ಅವ್ರು ಬಂದಿರೋದೇ ಬಿಜೆಪಿಯನ್ನು ಸೋಲಿಸೋದಕ್ಕೆ ಅಂತ ಯಡಿಯೂರಪ್ಪ ಈಗ ಸಿಟ್ಟಿಗೆದ್ದಿದ್ದಾರೆ, ರೊಚ್ಚಿಗೆದ್ದಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ಸೋತ್ರೆ ಯತ್ನಾಳ್ ಆ್ಯಂಡ್ ಟೀಮ್ ಅವರೇ ಕಾರಣ. ಅವ್ರು ಬಂದಿದ್ದೇ ಅಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಅಂತ ಯಡಿಯೂರಪ್ಪನವರು ರೊಚ್ಚಿಗೆದ್ದಿದ್ದಾರೆ. ಎಕ್ಸ್ಪೋಸ್ ಸ್ಟೋರಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಾಗಲಕೋಟೆ ದಂಗಲ್ ಮುಗಿದಿದೆ. ಉಪಚುನಾವಣೆ ಮುಗಿದು ಇನ್ನೇನು 15 ದಿನಗಳಲ್ಲಿ ಫಲಿತಾಂಶ ಬರುತ್ತೆ. ಮಳೆ ನಿಂತರೂ ಮಳೆ ನೀರು ನಿಲ್ತಾ ಇಲ್ಲ, ಹನಿ ನಿಲ್ತಾ ಇಲ್ಲ ಅನ್ನೋ ಥರ ಈಗ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಉಪಚುನಾವಣೆಯ ಬಗ್ಗೆ ಲೆಕ್ಕಾಚಾರಗಳು ನಡೀತಾ ಇದ್ದಾಗ ಬಿಜೆಪಿಯಲ್ಲಿ ಬಾಗಲಕೋಟೆಯ ಉಪಚುನಾವಣಾ ಫಲಿತಾಂಶದ ಬಗ್ಗೆ ಲೆಕ್ಕಾಚಾರಗಳು ಗರಿಗೆದರಿವೆ. ಯಡಿಯೂರಪ್ಪನವರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಯತ್ನಾಳ್ ಆ್ಯಂಡ್ ಟೀಮ್ ಯಾವ ರೀತಿ ಕೆಲಸ ಮಾಡ್ತು ಬಾಗಲಕೋಟೆಯಲ್ಲಿ, ಯತ್ನಾಳ್ ಆ್ಯಂಡ್ ಟೀಮ್ನ ಬಾಗಲಕೋಟೆಗೆ ಕರೆದಿದ್ಯಾರು, ಕರೆಯದೆ ಬಂದು ಬಿಜೆಪಿಗೆ ತೊಂದರೆ ಮಾಡಿದ್ದು ಏನೇನು ಯತ್ನಾಳ್ ಆ್ಯಂಡ್ ಟೀಮ್ ಅನ್ನೋದನ್ನು ಯಡಿಯೂರಪ್ಪ ಪಟ್ಟಿ ಮಾಡಿದ್ದಾರೆ. ಹೈಕಮಾಂಡ್ಗೆ ಕಳಿಸ್ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಆ ಪಟ್ಟಿಯಲ್ಲಿರುವ ಎಕ್ಸ್ಕ್ಲೂಸಿವ್ ಅಂಶಗಳನ್ನು ನಾನಿವತ್ತು ನಿಮ್ಮೆದುರಿಗಿಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಯತ್ನಾಳ್ ಟೀಮ್ ಭಿನ್ನರ ಗುಂಪು, ಭಿನ್ನರ ಬಣ, ಮತ್ತೊಂದು ಬಣ, ಏನು ಬೇಕಾದರೂ ಕರಿಬಹುದು. ಯತ್ನಾಳ್ ಬಿಜೆಪಿಯಿಂದ ಸಸ್ಪೆಂಡ್ ಆಗಿದ್ದಾರೆ. ಅವರ ಟೀಮಲ್ಲಿರುವಂಥವರು ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, GM ಸಿದ್ದೇಶ್ವರ್, ಪ್ರತಾಪ್ ಸಿಂಹ, ಇವರೆಲ್ಲ ಸೇರಿ ಏನು ಮಾಡಿದ್ರು ಹಾಗಾದರೆ ಬಾಗಲಕೋಟೆಯಲ್ಲಿ? ಇವರನ್ನ ಬಾಗಲಕೋಟೆಗೆ ಇನ್ವೈಟ್ ಮಾಡಿದ್ಯಾರು? ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ಇವರೆಲ್ಲ. ಯತ್ನಾಳ್ ಅವರ ಜೊತೆ ಗುರುತಿಸ್ಕೊಂಡಿದ್ರು. ಆದರೂ ಕೂಡ ಬಾಗಲಕೋಟೆಗೆ ಹೋದರು. ಯಾಕೆ ಹೋದರು? ಅವ್ರನ್ನ ಯಾರು ಇನ್ವೈಟ್ ಮಾಡಿದ್ರು? ಬಿಜೆಪಿ ಪರ ಪ್ರಚಾರಕ್ಕೆ ಬನ್ನಿ ಅಂತ ಯಾರಾದರೂ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನಾದರೂ ಅವ್ರನ್ನ ಕರೆದಿದ್ರಾ? ಅಥವಾ ಯಾವುದಾದ್ರೂ ಪದಾಧಿಕಾರಿಗಳು ಕರೆದಿದ್ರಾ? ಗೊತ್ತಿಲ್ಲ. ಆ ಥರದ್ದು ಯಾವುದೂ ಮಾಧ್ಯಮಗಳಲ್ಲಿ ನೋಡಿಲ್ಲ. ಯಾವುದೇ ರೀತಿಯ ಪ್ರೆಸ್ ನೋಟ್ ಕೂಡ ಬಂದಿಲ್ಲ. ಹೀಗಿದ್ದಾಗೂ ಕೂಡ ಇವರು ಬಾಗಲಕೋಟೆಗೆ ಹೋಗಿ ಮಾಡಿದ್ದೇನು? ಬಾಗಲಕೋಟೆಗೆ ಹೋಗಿ ಬಿಜೆಪಿಯನ್ನು ಸೋಲಿಸುವ ಕೆಲಸವನ್ನು ಯತ್ನಾಳ್ ಆ್ಯಂಡ್ ಟೀಮ್ ಮಾಡಿದೆ ಅನ್ನೋ ಗುರುತರವಾದ ಆರೋಪವನ್ನು ಯಡಿಯೂರಪ್ಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಯಡಿಯೂರಪ್ಪ ಬಳಿ ಯಾವ ಸಾಕ್ಷ್ಯಗಳಿವೆ, ಯಾವ ಆಧಾರಗಳಿವೆ, ಯಾವ ಆಧಾರದ ಮೇಲೆ ಈ ಆರೋಪಗಳನ್ನು ಮಾಡ್ತಿದ್ದಾರೆ ಅಂದರೆ, ಯತ್ನಾಳ್ ಆ್ಯಂಡ್ ಟೀಮ್ ಬಾಗಲಕೋಟೆಯಲ್ಲಿ ಮಾಡಿರೋ ಅವಾಂತರಗಳ ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಪ್ರತಾಪ್ ಸಿಂಹ ಬಾಗಲಕೋಟೆಗೆ ಬಂದು ಮಾಡಿದ್ದೀರಿ. ಸಿದ್ದರಾಮಯ್ಯನವರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ಅತಿ ಕೆಟ್ಟ ಶಬ್ದವನ್ನು ಪ್ರಯೋಗ ಮಾಡಿದರು. ಹಾಗೆ ಮಾಡಿದ್ರಿಂದ ಕಾಂಗ್ರೆಸ್ನಿಂದ ಸ್ವಲ್ಪ ದೂರ ಇದ್ದಂತಹ ಅಲ್ಪಸಂಖ್ಯಾತರು ಮತ್ತು ದಲಿತರು ಕೆಲವಷ್ಟು ಅವರು ಮತ್ತೆ ಕಾಂಗ್ರೆಸ್ ಪರವಾಗಿ ಹೋಗಲಿಕ್ಕೆ ಸಾಧ್ಯವಾಯಿತು. ಇದು ಬಿಜೆಪಿಯ ಹಿನ್ನಡೆಗೆ ಕಾರಣವಾಗುತ್ತೆ. ಪ್ರತಾಪ್ ಸಿಂಹ ಬಂದಿರೋದ್ರಿಂದ ಅಲ್ಲಿ ಡ್ಯಾಮೇಜ್ ಆಯಿತು ಅನ್ನೋ ಪಾಯಿಂಟನ್ನು ಯಡಿಯೂರಪ್ಪ ಪಟ್ಟಿ ಮಾಡಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಹೋದಲ್ಲಿ ಬಂದಲ್ಲಿ ಮಾತನಾಡಿರುವಂತಹ ಯತ್ನಾಳ್ ಬಿಜೆಪಿ ಅದರಲ್ಲೂ ಲಿಂಗಾಯತ ಅಸ್ಮಿತೆಗೆ ಧಕ್ಕೆ ತಂದಿದ್ದಾರೆ. ಲಿಂಗಾಯತರ
ಏಕಮಾದ್ವಿತೀಯ ನಾಯಕ ಯಡಿಯೂರಪ್ಪನವರ ಬಗ್ಗೆ ಕಮೆಂಟನ್ನು ಮಾಡಿ ವಿಜಯೇಂದ್ರ ಬಗ್ಗೆ ಮಾಡಿ ವಿಜಯೇಂದ್ರನವರ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿ ಯಡಿಯೂರಪ್ಪನವರ ಕಾಂಪ್ರಮೈಸ್ ಪಾಲಿಟಿಕ್ಸ್ ಬಗ್ಗೆ ಜನರಿಗೆ ಹೇಳಿ ಬಿಜೆಪಿಗೆ ಹಿನ್ನಡೆ ಆಗೋ ಥರ ಯತ್ನಾಳ್ ನಡೆದುಕೊಂಡಿದ್ದಾರೆ ಅನ್ನೋದನ್ನು ಯಡಿಯೂರಪ್ಪ ಪಟ್ಟಿ ಮಾಡಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಬಾಗಲಕೋಟೆಗೆ ಹೋಗಿದ್ದೇ ಸತೀಶ್ ಜಾರಕಿಹೊಳಿ ಅವರಿಗೆ ಶಕ್ತಿ ಕೊಡಲಿಕ್ಕೆ ಅಂತ. ಸತೀಶ್ ಇದ್ದಾರೆ ಇನ್ಚಾರ್ಜ್ ಆಗಿ. ಸತೀಶ್ ಸೋತ್ರೆ ಕಾಂಗ್ರೆಸ್ಗೆ ಅಲ್ಲಿ ಹಿನ್ನಡೆ ಆದರೆ ಸತೀಶಿಗೆ ಸೋಲು, ಹಾಗಾಗಿ ಸತೀಶ್ ಗೆಲ್ಲಬೇಕು, ಕಾಂಗ್ರೆಸ್ಗೆ ಮತ ನೀಡಿ ಅಂತ ರಮೇಶ್ ಜಾರಕಿಹೊಳಿ ಅವರ ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಅಂತ ಇರೋರೇ ಅವರ ಪಿ ಎಗಳಲ್ಲಿ ಹೇಳ್ಕೊಂಡು ಓಡಾಡಿದ್ರು ಅನ್ನೋ ವಿಡಿಯೋನು ಕೂಡ ಯಡಿಯೂರಪ್ಪನವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಯತ್ನಾಳ್ ಆ್ಯಂಡ್ ಟೀಮ್ ಬಾಗಲಕೋಟೆಗೆ ಬಂದಿದ್ದು ಬಿಜೆಪಿ ಕ್ಯಾಂಡಿಡೇಟ್ ವೀರಣ್ಣ ಚರಂತಿಮಠ ಅವರನ್ನ ಸೋಲಿಸಲಿಕ್ಕೆ. ಹಾಗಾಗಿ ಇಲ್ಲಿ ಹಿನ್ನಡೆ ಆದರೆ ಯತ್ನಾಳ್ ಆ್ಯಂಡ್ ಟೀಮ್ ನೇರವಾಗಿ ಕಾರಣ, ಇಲ್ಲ ಅಂದರೆ ಅಲ್ಲಿ ವೀರಣ್ಣ ಚರಂತಿಮಠ ಗೆಲ್ತಿದ್ರು ಅನ್ನುವ ಅಂಕಿಅಂಶಗಳನ್ನು ಪಟ್ಟಿ ಮಾಡಿ ಯಡಿಯೂರಪ್ಪನವರು ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಲಿಕ್ಕೆ ತಯಾರಾಗಿದ್ದಾರೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ, ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಅನ್ನೋ ಹೋರಾಟ ಎಲ್ಲಿಗೆ ಬಂದು ನಿಲ್ಲುತ್ತೆ, ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.